ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳ ಈ ಒಂದು ವಿಡಿಯೋದಲ್ಲಿ ಫಸ್ಟ್ PUC ಬಿಸ್ನೆಸ್ ಸ್ಟಡೀಸಿಗೆ ಸಂಬಂಧಪಟ್ಟ ಹಾಗೆ ಒಂದು ಮಾಡೆಲ್ ಪೇಪರ್ ಇದೆ 2024-25ಗೆ ಸಂಬಂಧಪಟ್ಟಿದ್ದು. ಸೊ ಈ ಒಂದು ಮಾಡೆಲ್ ಪೇಪರಲ್ಲಿ ಯಾವ ರೀತಿಯಾಗಿ ಕ್ವಶನ್ಸ್ಗಳು ರೈಸ್ ಆಗಿದೆ ಅನ್ನೋದನ್ನು ನೋಡ್ತಾ ಹೋಗೋಣ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ. ಇಲ್ಲಿರುವಂತಹ ಕ್ವಶನ್ಸ್ಗಳು ಯಾವ ಚಾಪ್ಟರಲ್ಲಿ ಬಂದಿದೆ ಅನ್ನೋದನ್ನು ನೀಟಾಗಿ ಕ್ಯಾಲ್ಕುಲೇಟ್ ಮಾಡಿ ಆ ಚಾಪ್ಟರಲ್ಲಿ ಬಂದಿರುವಂತಹ ಆಲ್ ಕ್ವಶನ್ಸ್ಗಳನ್ನ ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇವಾಗ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನು ಫಸ್ಟ್ ಚಾಪ್ಟರಲ್ಲಿ ಬಂದಿದೆ ಅಂತ ಹೇಳಿದರೆ ಆ ಚಾಪ್ಟರಲ್ಲಿ ರಿಮೈನಿಂಗ್ ಮಲ್ಟಿಪಲ್ ಚಾಯ್ಸಿಗೆ ಕವರ್ ಆಗುವಂಥ ಕಾನ್ಸೆಪ್ಟ್ಸ್ಗಳು ಏನೇನಿದೆ ಅನ್ನೋದನ್ನು ಕರೆಕ್ಟಾಗಿ ಓದ್ಕೊಳ್ಳಿ. ಓಕೆನಾ? ಚೂಸ್ ದ ಕರೆಕ್ಟ್ ಆನ್ಸರು. ಪಾರ್ಟ್ ಎಯಲ್ಲಿ ಫಸ್ಟ್ ಮೇಯ್ನು. ಸೊ ಗೊತ್ತಿದೆ, 4 ಆಪ್ಷನ್ಸ್ ಇರುತ್ತೆ. ರೈಟ್ ಆನ್ಸರ್ನ ಸೆಲೆಕ್ಟ್ ಮಾಡಿ ಬರೀಬೇಕು. ಫಸ್ಟ್ ಒನ್, ಕಾಮರ್ಸ್ ಇನ್ಕ್ಲೂಡ್ಸ್ ಟ್ರೇಡ್ ಆ್ಯಂಡ್ ಡ್ಯಾಶ್. 4 ಆಪ್ಷನ್ಸ್ ಇದೆ. ಸೊ ಕಾಮರ್ಸ್ ಇನ್ಕ್ಲೂಡ್ಸ್ ಟ್ರೇಡ್ ಆ್ಯಂಡ್ ಆಕ್ಸಿಲರೀಸ್ ಟು ಟ್ರೇಡ್. ಓಕೆನಾ? ನೆಕ್ಸ್ಟು, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇನ್ ಜಾಯಿಂಟ್ ಸ್ಟಾಕ್ ಕಂಪನಿ ಈಸ್ ಸೆಲೆಕ್ಟೆಡ್ ಬೈ ಶೇರ್ ಹೋಲ್ಡರ್ಸ್. A government company is any company in which the paid up capital held by the government is not less than 51%. Next one, DTH, direct to home services are provided by cellular companies. Next to fifth one, which of the following is internal source of finance? Which of the following is internal source of finance? Answer, retained earnings. Next to fill in the blanks questions. So bracket alla answers ide. Right answers na select ಮಾಡಿ ಬರಿಬೇಕಾಗುತ್ತೆ. First one, dash industries draw products from natural sources. Answer, extractive industries draw products from natural sources. The eldest member of the Hindu undivided family is called Karta. ರಿಮೈನಿಂಗ್ ಪರ್ಸನ್ಸ್ನ ನಾವು ಏನಂತ ಕರಿತೀವಿ? ಕೋ-ಪರ್ಸೋನರ್ಸ್ ಅಂತ ಕರಿತೀವಿ. HUF ಅಲ್ಲಿ ಹೆಡ್ ಆಫ್ ದ ಫ್ಯಾಮಿಲಿ ಅಥವಾ ಎಲ್ಡೆಸ್ಟ್ ಮೆಂಬರ್ ಆಫ್ ದ ಫ್ಯಾಮಿಲಿ ಈಸ್ ಕಾಲ್ಡ್ ಕರ್ತ. ರಿಮೈನಿಂಗ್ ಮೆಂಬರ್ಸ್ ಏನಿರ್ತಾರೆ ದಟ್ ಈಸ್ ಕಾಲ್ಡ್ ಕೋ-ಪರ್ಸೋನರ್ಸ್. ಡ್ಯಾಶ್ ಗಿವ್ಸ್ ಆನ್ ಇನ್ವಿಟೇಷನ್ ಟು ದ ಪಬ್ಲಿಕ್ ಟು ಅಪ್ಲೈ ಫಾರ್ ಶೇರ್ಸ್. ದಟ್ ಮೀನ್ಸ್ ಪ್ರಾಸ್ಪೆಕ್ಟಸ್ ಗಿವ್ಸ್ ಆನ್ ಇನ್ವಿಟೇಷನ್ ಟು ದ ಪಬ್ಲಿಕ್ ಟು ಅಪ್ಲೈ ಫಾರ್ ಶೇರ್ಸ್. In dash year MSMED Act was enacted 2006. Dash operates on the basis of principle of self-service. Here self-service anta bandaga answer, supermarket. Next to match the following questions. Here departmental undertaking anta ide. So departmental undertakings ge example railway agutte. So option idu A ge V answer, railway answer. ಬ್ಯಾಂಕಿಂಗ್ ಅಂತ ಇದೆ. ಸೊ ಬ್ಯಾಂಕಿಂಗ್, ಬಿಸ್ನೆಸ್, ಸರ್ವೀಸಸ್. ಸೆಲ್ಲಿಂಗ್ ಇನ್ OLX, ಆನ್ಲೈನ್ ಟ್ರೇಡಿಂಗ್ ಏನಿದೆ ಇದು ಬಿಸ್ನೆಸ್ ಟು ಕಸ್ಟಮರ್ಸ್, B2C. ಆಟೋಮೇಟೆಡ್ ವೆಂಡಿಂಗ್ ಮಷೀನ್ ಆನ್ಸರ್, ಪ್ಲಾಟ್ಫಾರ್ಮ್ ಟಿಕೆಟ್ಸ್. ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಈಸ್ ಆಲ್ಸೋ ನೋನ್ ಆಸ್ ಔಟ್ಸೋರ್ಸಿಂಗ್. ಓಕೆ. ನೆಕ್ಸ್ಟು ಒನ್ ವರ್ಡ್ ಆನ್ಸರು. ಮೆನ್ಷನ್ ಎನಿ ಒನ್ ಟೈಪ್ ಆಫ್ ಪೊಲ್ಯೂಷನ್ ಅಂತ 1 ಮಾರ್ಕಿಗೆ ಕೇಳಿದ್ದಾರೆ. ಸೊ ಯಾವುದಾದ್ರೂ 1ನ್ನು ಬರೀಬೇಕು. ಸೌಂಡ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್, ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಲ್ಯಾಂಡ್ ಪೊಲ್ಯೂಷನ್, ಯಾವುದು ಬೇಕಾದರೂ ಬರಿಬೋದು. ಸೊ 1 ಮಾರ್ಕಿಗೆ ಸೌಂಡ್ ಪೊಲ್ಯೂಷನ್. ಫಾರ್ ವಿಚ್ ಪರ್ಪಸ್ ಫಿಕ್ಸ್ಡ್ ಕ್ಯಾಪಿಟಲ್ ಈಸ್ ನೀಡೆಡ್ ಇನ್ ಬಿಸ್ನೆಸ್? ಫಿಕ್ಸ್ಡ್ ಕ್ಯಾಪಿಟಲ್ ಈಸ್ ನೀಡೆಡ್ ಇನ್ ಬಿಸ್ನೆಸ್ ಫಾರ್ ದ ಪರ್ಪಸ್ ಆಫ್ ಪರ್ಚೇಸಿಂಗ್ ಫಿಕ್ಸ್ಡ್ ಅಸೆಟ್ಸ್. ಫಾರ್ ಎಕ್ಸಾಂಪಲ್, ಬಿಲ್ಡಿಂಗ್, ಲ್ಯಾಂಡ್, ಮಷಿನರಿ, ಫರ್ನಿಚರ್, ಎಟ್ಸೆಟ್ರಾ. ಓಕೆ. Expand IPR. Here IPR is equal to intellectual property rights. ಸ್ಮಾಲ್ ಬಿಸ್ನೆಸ್ ಚಾಪ್ಟರ್ ಇಂದ ಒಂದು ಎಕ್ಸ್ಪ್ಯಾಂಡ್ ಕ್ವಶನ್ನ ತೆಗೆದಿದ್ದಾರೆ. 15th one, who acts as the link between manufacturer and the retailer? Here ಮ್ಯಾನುಫ್ಯಾಕ್ಚರರ್ ಇಂದ ಹೋಲ್ಸೇಲರು ಬಲ್ಕ್ ಕ್ವಾಂಟಿಟಿಯಲ್ಲಿ ಗೂಡ್ಸ್ಗಳನ್ನ ಪರ್ಚೇಸ್ ಮಾಡ್ತಾನೆ. ಯಾರಿಂದ? ಮ್ಯಾನುಫ್ಯಾಕ್ಚರರ್ ಇಂದ ಹೋಲ್ಸೇಲರು. ಹೋಲ್ಸೇಲರಿಂದ ರೀಟೇಲರ್ಸು ಸ್ಮಾಲ್ ಕ್ವಾಂಟಿಟಿಯಲ್ಲಿ ಗೂಡ್ಸ್ಗಳನ್ನ ಪರ್ಚೇಸ್ ಮಾಡ್ತಾರೆ. ರಿಟೇಲರ್ಸಿಂದ ಕನ್ಸ್ಯೂಮರ್ಸು ಪ್ರಾಡಕ್ಟನ್ನು ಪರ್ಚೇಸ್ ಮಾಡ್ತಾರೆ. ಸೊ ಅಲ್ಲಿ ಫಸ್ಟು ಮ್ಯಾನುಫ್ಯಾಕ್ಚರರ್ಸು, ಆಮೇಲೆ ಹೋಲ್ಸೇಲರ್ಸು, ಆಮೇಲೆ ರಿಟೇಲರ್ಸು, ನೆಕ್ಸ್ಟು ಲಾಸ್ಟಲ್ಲಿ ಕನ್ಸ್ಯೂಮರ್ಸ್ ಆರ್ ಕಸ್ಟಮರ್ಸ್ ಬರುವಂಥದ್ದಲ್ವಾ. ಸೊ ಅಲ್ಲಿ ಮ್ಯಾನುಫ್ಯಾಕ್ಚರರಿಗೂ ಮತ್ತು ರಿಟೇಲರಿಗೂ ಲಿಂಕ್ ಆಗಿ ಆ್ಯಕ್ಟ್ ಮಾಡುವಂಥವರು ಹೋಲ್ಸೇಲರ್. ಓಕೆ. ನೆಕ್ಸ್ಟ್ ಒನ್, ಗಿವ್ ಆನ್ ಎಕ್ಸಾಂಪಲ್ ಫಾರ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಸರ್ವೀಸಸ್. ಸೊ ಯಾವುದಾದ್ರು 1ನ್ನು ಬರೆದ್ರೆ ಸಾಕು. ಇಂಟರ್ನ್ಯಾಷನಲ್ ಟ್ರೇಡ್ ಓದ್ಕೊಳ್ಬೇಕು. ಇಂಟರ್ನ್ಯಾಷನಲ್ ಟ್ರಾವೆಲ್ ಆ್ಯಂಡ್ ಟೂರಿಸಮ್ ಇದೆ, ನಮಗೆ ಗೊತ್ತಿದೆ. ಇಂಟರ್ನ್ಯಾಷನಲ್ ಬ್ಯಾಂಕಿಂಗ್ ಇದೆ. ಸೊ 1ನ್ನು ಬರಿಬಹುದು. ಸೊ ಇದಿಷ್ಟು ಕೂಡ ಪಾರ್ಟ್ ಎಯಲ್ಲಿ ಕವರ್ ಆಗಿರುವಂತಹ ಕ್ವಶನ್ಸು. ಸೊ ಇಲ್ಲೊಂದು ಐಡಿಯಾ ನಾನೇನು ನಿಮಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಈಗ ಚಾಪ್ಟರ್ 1ನಲ್ಲಿ MCQ ಕ್ವಶನ್ ಒಂದು ರೈಸ್ ಆಗಿದೆ. ಸೊ ಈ ಚಾಪ್ಟರ್ಲಿ ಬರುವ ಎಲ್ಲ MCQಗಳನ್ನು ಕರೆಕ್ಟಾಗಿ ನೋಡ್ಕೊಂಡಿರಿ.
ನೆಕ್ಸ್ಟು ಚಾಪ್ಟರ್ 2 ಅಲ್ಲಿ ನಿಮಗೆ ಜಾಯಿಂಟ್ ಸ್ಟಾಕ್ ಕಂಪನಿ ಮೇಲೆ ಒಂದು ಕ್ವಶನ್ ರೈಸ್ ಆಗಿದೆ. ಸೊ ಚಾಪ್ಟರ್ 2 ಅಂತ ಬಂದಾಗ ವೆರಿ ಇಂಪಾರ್ಟೆಂಟ್ ಟಾಪಿಕ್ಕು. ನಿಮಗೆ ಪಾರ್ಟ್ನರ್ಶಿಪ್ ಇದೆ, ಕೋಆಪರೇಟಿವ್ ಸೊಸೈಟಿ ಇದೆ, ಜಾಯಿಂಟ್ ಸ್ಟಾಕ್ ಕಂಪನಿ ಇದೆ, ಪಾರ್ಟ್ನರ್ಶಿಪ್ ಇದೆ, ನೆಕ್ಸ್ಟ್ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಇದೆ. ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಟಾಪಿಕ್ಕು. 4 and 8 ಮಾರ್ಕ್ಸಿಗೆ ನೋಡ್ಕೊಳ್ಳೇಬೇಕು, ಕಂಪಲ್ಸರಿ ಅದೊಂದು ನೋಡ್ಕೊಳ್ಬೇಕು. ಬಿಸ್ನೆಸ್ ಸರ್ವಿಸಸ್ ಚಾಪ್ಟರ್ ಆಗಿರಬಹುದು. ಈ ರೀತಿಯಾಗಿ ಇಂಪಾರ್ಟೆಂಟ್ ಚಾಪ್ಟರ್ಸ್ಗಳೇನಿದೆ ಅದನ್ನು ಫಸ್ಟು ನೋಡ್ಕೊಳ್ಳಿ. ಓಕೆನಾ? ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಬಿಕಾಸ್ ಪಾರ್ಟ್ ಬಿ ಅಲ್ಲಿ 2 ಮಾರ್ಕ್ಸಿನ ಕ್ವಶನ್ಸು ಇಲ್ಲಿದೆ ಮಕ್ಕಳೇ. ಬೇಕಾದರೆ ಪಾಸ್ ಮಾಡಿ ಇದಿಷ್ಟು ಕ್ವಶನ್ಸನ್ನು ನೀವು ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ನಾನು ಸೆಕೆಂಡ್ ವಿಡಿಯೋದಲ್ಲಿ ಇಲ್ಲೇನಿದೆ 2 ಮಾರ್ಕ್ಸಿನ ಕ್ವಶನ್ಸು ಇದಕ್ಕೆ ಆನ್ಸರ್ಸ್ನ ಹೇಳ್ತೀನಿ. ಇದ್ರ ಜೊತೆಗೆ ರಿಮೈನಿಂಗ್ 2 ಮಾರ್ಕ್ಸ್ ಕ್ವಶನ್ಸು ಯಾವುದು ಓದ್ಕೊಳ್ಬೇಕು ಅನ್ನೋದನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಇಲ್ಲೇ ಕಂಟಿನ್ಯೂ ಮಾಡಿದ್ರೆ ವಿಡಿಯೋ ಲೆಂತಿ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಸೊ ಈ ಪೇಪರಲ್ಲಿ ಇರುವಂತಹ ಪಾರ್ಟ್ ಬಿ ಕ್ವಶನ್ಸು ಇಷ್ಟಿದೆ 2 ಮಾರ್ಕ್ಸಿಂದು. ನೆಕ್ಸ್ಟು ನೀವು ಪಾರ್ಟ್ ಸಿ ಅಲ್ಲಿ ಯಾವ್ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ ಅನ್ನೋದನ್ನು ಒಂದ್ಸಲ ಬೇಕಿದ್ರು ನೋಡ್ಕೊಳ್ಬೋದು. ಇಲ್ಲೇ ಪಾಸ್ ಮಾಡಿ ಬರ್ಕೊಳ್ಳಿ. ಯಾವ ರೀತಿ ಕ್ವಶನ್ಸ್ ರೈಸ್ ಆಗಿದೆ, ಯಾವ ಕಾನ್ಸೆಪ್ಟ್ ಮೇಲೆ ಕ್ವಶನ್ಸು ಬಂದಿದೆ, ಈ ರೀತಿಯಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಇದು ಪಾರ್ಟ್ ಸಿ. ನೆಕ್ಸ್ಟ್ ಪಾರ್ಟ್ ಡಿಗೆ ಬಂದಾಗ 8 ಮಾರ್ಕ್ಸಿನ ಕ್ವಶನ್ಸು, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸು. ಇದೆಲ್ಲ ನಾವು ನಿಮಗೆ ಕೊಟ್ಟೇ ಇರ್ತೀವಿ, ಈ ಹಿಂದೆನೂ ಕೂಡ ಕೊಟ್ಟಿದ್ದೀವಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸು, ಅದರಲ್ಲೂ ಇನ್ಶೂರೆನ್ಸ್ ಕಾನ್ಸೆಪ್ಟ್ ಆಗಿರಬಹುದು ಅಥವಾ ಫಸ್ಟ್ ಚಾಪ್ಟರ್ ಬಿಸ್ನೆಸ್ ಆಬ್ಜೆಕ್ಟಿವ್ಸ್ ಆಗಿರಬಹುದು. ಇದೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಕೇ ಆಗಿರುತ್ತೆ. ನೋಡ್ಕೊಳ್ಳಿ ಮಕ್ಕಳೇ. ಮುಂದಿನ ವಿಡಿಯೋದಲ್ಲಿ ನಾನು 2 ಮಾರ್ಕ್ಸಿಗೆ ಸಂಬಂಧಪಟ್ಟಂತೆ ಪಾರ್ಟ್ ಬಿ ಯಲ್ಲಿ ಕೇಳುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸು ಮತ್ತು ಈ ಒಂದು ಪೇಪರಲ್ಲಿರುವಂತಹ ಕ್ವಶನ್ಸಿಗೂ ಕೂಡ ಆನ್ಸರ್ಸ್ನ ಹೇಳ್ತೀನಿ. ಸೊ ಈ ಹಿಂದೆ ನಿಮಗೆ ಅಕೌಂಟೆನ್ಸಿ ಪೇಪರ್ ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲೂ ಕೂಡ ಥಿಯರಿ ಕ್ವಶನ್ಸ್ ಏನೇನಿದೆ ಅನ್ನೋದನ್ನು ಹೇಳಿದ್ದೀನಿ. ಆ ವಿಡಿಯೋನು ವಾಚ್ ಮಾಡಿ. ಓಕೆನಾ? ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.